ಮತ್ತು ಚಿಕ್ಕಬಳ್ಳಾಪುರದ ರಾಜಕೀಯನ ಪೆರೆ ಸಂದರ್ಭದಲ್ಲಿ ಇರುವಂತಹ ಪಾಳ್ಯಗಾರರಿಗೆ, ಪಟೇಲ್ರ ಮನೆಯವರಿಗೆ ಮತ್ತು ರಾಜಮಂತ್ರದವ್ರಿಗೆ ಅವ್ರಿಗೇನು ಬರ್ಕೊಟ್ಟಿಲ್ಲ ಸ್ವಾಮಿ. ಪ್ರದೀಪ್ ಈಶ್ವರ್ ಎಲ್ಲಿದ್ದರೂ ಹುಲ್ಲಿನೇ ರೀ, ಒಳಗಡೆ ಇದ್ರು ಹುಲ್ಲಿನೇ, ಆಚೆ ಇದ್ರು ಹುಲ್ಲಿನೇ, ಚಿಲ್ಗಾಟಕ್ಕೆ ಬಂದರೂ ಹುಲ್ಲಿನೇ, ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಹುಲ್ಲಿನೇ. ರವಿ ಅವರೇ, ಕುಮಾರಸ್ವಾಮಿ ಆಗಲಿ, ಇನ್ನೊಬ್ರಾಗಲಿ, ಮತ್ತೊಬ್ಬರಾಗಲಿ, ನಾನಾಗಲಿ ಆಕಾಶದಿಂದ ಏನು ಉದ್ರಿಲ್ಲ. ಎಲ್ಲರೂ ಕೂಡ ಈ ಭೂಮಿಯಲ್ಲೇ ಹುಟ್ಟಿರೋಂಥದ್ದು. ನಮ್ಮ ಬಗ್ಗೆ ಆಗಲಿ, ನಮ್ಮ ಕುಟುಂಬದ ಬಗ್ಗೆ ಆಗಲಿ, ನಮ್ಮ ಕುಟುಂಬದ ಆಸ್ತಿ ಬಗ್ಗೆ ಆಗಲಿ, ನಮ್ಮ ಅಣ್ಣನ ಮಗ ಮಾಡಿರೋಂಥ ಅತ್ಯಾಚಾರಗಳ ಬಗ್ಗೆ ಆಗಲಿ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ. ನಮಸ್ಕಾರ, ನಾನು ಹಮೀಂ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ನಡೆದಂಥ ಕೆಂಪೇಗೌಡ ಜಯಂತಿಯಲ್ಲಿ ನಡೆದಂಥ ಒಂದು ಘಟನೆ ಖಂಡಿಸ್ತೀನಿ. ಯಾಕೆ ಖಂಡಿಸ್ತೀನಿ ಅಂದರೆ, ಈ ಘಟನೆ ಒಂದು ನೋಡಿದಾಗ ನನಗನ್ಸಿದ್ದೇನೆಂದರೆ, ಇದು ನಿಯೋಜಿತ ಒಂದು ಘಟನೆ, ಪ್ರೀ ಪ್ಲಾನ್ ಮಾಡಿಕೊಂಡು ಬಂದು ಮಾಡಿರುವಂಥ ಒಂದು ಕೃತ್ಯ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಒಂದು ಸತ್ಯಾಂಶ ಹೇಳ್ತೀನಿ ನಿಮಗೆ. ಈ ಕುಮಾರಸ್ವಾಮಿ ಅವ್ರಿಗೂ ಮತ್ತು ಬಿ ಜೆ ಪಿಯವ್ರಿಗೆ ಏನಾಗೋಗೈತಂದರೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೋ ಅವತ್ತಿಂದ ಕೂಡ ಇವ್ರಿಗೆ ಹೊಟ್ಟೆ ನೋವು, ಹೊಟ್ಟೆ ಉರಿ ಶುರು ಆಗೋಗೈತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇದು ಮೊದಲನೇ ಕೆಂಪೇಗೌಡ ಜಯಂತಿ. ಇದು ಅವ್ರಿಗೂ ಕೂಡ ಆಸೆ ಇತ್ತು, ನಮ್ಮ ಶಾಸಕರಿಗೂ ಆಸೆ ಇತ್ತು, ಈ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳ್ಬಿಟ್ಟು ಆಸೆ ಇತ್ತು. ಇಲ್ಲಿ ಈ JDS ಮತ್ತು ಬಿ ಜೆ ಪಿಯವರ ಪರಿಸ್ಥಿತಿ ಏನಾಗೋಗಿತ್ತಂದರೆ, ಕುಮಾರಸ್ವಾಮಿ ಮತ್ತು ಈ ಡಾಕ್ಟರ್ ಕೆ ಸುಧಾಕರ್ ಮತ್ತು JDS ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರ ಪರಿಸ್ಥಿತಿ ಏನಾಗೋಗಿತ್ತಂದರೆ, ಇಲ್ಲಿ ಏನಾದರೂ ಮಾಡಿ ಗಲಾಟೆ ಮಾಡಬೇಕು, ಲಾಠಿ ಚಾರ್ಜ್ ಮಾಡಿಸ್ಬೇಕು, ಇಲ್ಲಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕೆಟ್ಟ ಹೆಸರು ತೊಗೊಂಬಂದು ಕೊಡಬೇಕು, ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತೊಗೊಂಬಂದು ಕೊಡಬೇಕು ಅಂತೇಳ್ಬಿಟ್ಟು ನಿಯೋಜಿತ ಒಂದು ಇದು ಕೃತ್ಯ ಆಗಿರುತ್ತೆ. ಯಾಕಂದರೆ ಇವ್ರಿಗೆ ಕುಮಾರಸ್ವಾಮಿ ಅವರು ಯಾರಿಗೂ ಕೂಡ ಸಹಿಸ್ಕೊಳಲ್ಲ. ಇಲ್ಲಿಂದಾನೇ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಕ್ಕಲಿಗರನ್ನೆಲ್ಲ ಎತ್ಕಟ್ಟಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಕೃತ್ಯ ಮಾಡಬೇಕು, ಕುತಂತ್ರ ಮಾಡಬೇಕು ಅಂತೇಳ್ಬಿಟ್ಟು ಮಾಡಿದಂತಹ ಒಂದು ದಾಳಿ ಆಗಿರುತ್ತಿದ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ನಮ್ಮ ಶಾಸಕರ ಬಗ್ಗೆ CA ಸೈಟ್ಗಳ ಬಗ್ಗೆ ಕೇಳ್ತೀರಾ. ನಮ್ಮ ಶಾಸಕರು ಅದು ಉತ್ತರ ಕೊಟ್ಟಾರೆ. ಅದು ಉತ್ತರ ಕೊಟ್ಟು ನಮ್ಮ ಶಾಸಕರು ಯಾವ ರೀತಿಯ CA ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆವಾಗ ನಮ್ಮ ಶಾಸಕರು ಕೂಡ ನಿಮ್ಗೆ ಕೇಳ್ತಾರೆ, ನೀವು ಯಾವ ರೀತಿ ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಉತ್ತರ ಕೊಡಿ ಅಂತ. ಆ ಉತ್ತರ ಕೇಳಿದ್ದಕ್ಕೆ ನೀವು ಉತ್ತರ ಕೊಡೋಕ್ಕಾಗದೆ ಈ ರೀತಿ ದುರ್ಘಟನೆಗಳು ಮಾಡಿಸುವಂಥದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಒಂದು ಕೆಲಸ ಮಾಡಿ ಕುಮಾರಸ್ವಾಮಿ ಅವರೇ, ಇವತ್ತು ನಿಮ್ಗೊಂದು ಮನವಿ ಮಾಡ್ಕೊಳ್ತೀನಿ, ಕೋರ್ಟ್ಗೆ ಹೋಗಿ ಹೊಸ ಕಾನೂನು ತೊಗೊಬನ್ನಿ. ನೀವು ನಮ್ಮ ಬಗ್ಗೆ ಆಗಲಿ, ನಮ್ಮ ಕುಟುಂಬದ ಬಗ್ಗೆ ಆಗಲಿ, ನಮ್ಮ ಕುಟುಂಬದ ಆಸ್ತಿ ಬಗ್ಗೆ ಆಗಲಿ, ನಮ್ಮ ಅಣ್ಣನ ಮಗ ಮಾಡಿರೋಂಥ ಅತ್ಯಾಚಾರಗಳ ಬಗ್ಗೆ ಆಗಲಿ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ. ಆವಾಗ ನಮಗೂ ಕೂಡ ಪರಿಜ್ಞಾನ ಇರ್ತದೆ. ಹೊಸ ಕಾನೂನು ಬಂದೈತೆ, ಕುಮಾರಸ್ವಾಮಿ ಆಸ್ತಿ ಬಗ್ಗೆ ಆಗಲಿ, ಕುಮಾರಸ್ವಾಮಿ ಬಗ್ಗೆ ಆಗಲಿ, ಅವ್ರ ಕುಟುಂಬದ ಬಗ್ಗೆ ಆಗಲಿ, ಅವ್ರ ಅಣ್ಣನ ಮಗ ಮಾಡಿರೋಂಥ ಅತ್ಯಾಚಾರಗಳ ಬಗ್ಗೆ ಆಗಲಿ ನಾವು ಯಾರೂ ಮಾತಾಡಬಾರ್ದು ಅಂತೇಳ್ಬಿಟ್ಟು ಮಾತಾಡಲ್ಲ. ಅದನ್ನು ಬಿಟ್ಟು ಇವತ್ತು ಬಂದು ಈ ರೀತಿ ಕೃತ್ಯಗಳನ್ನು ಮಾಡುವಂಥದ್ದು, ಇದನ್ನು ಇವತ್ತು ಚಿಕ್ಕಬಳ್ಳಾಪುರ ಎಲ್ಲ ಖಂಡಿಸ್ತಾ ಇದೆ. ಮತ್ತು ಮೇಲೂರು ರವಿ ಅವ್ರು ಹೇಳ್ತಾರೆ, ಪ್ರದೀಪ್ ಈಶ್ವರ್ ಅವರು, ನೀವು ದೇವೇಗೌಡರ ಬಗ್ಗೆ ಆಗಲಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮೇಲೂರು ರವಿ ಅವರೇ, ಕುಮಾರಸ್ವಾಮಿ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ನಾನಾಗಲಿ ಆಕಾಶದಿಂದ ಏನು ಉದ್ರಿಲ್ಲ. ಎಲ್ಲರೂ ಕೂಡ ಈ ಭೂಮಿಯಲ್ಲೇ ಹುಟ್ಟಿರೋಂಥದ್ದು. ಪ್ರತಿಯೊಬ್ಬರು ಮಾತಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಯೋಚನೆ ಇಟ್ಕೊಂಡು ಮಾತಾಡ್ರಿ. ಒಳಗಡೆ ಇಲ್ಲಿ, ಆಚೆ ಬಂದು ಹುಲಿ ಅಂತೀರಾ. ಪ್ರದೀಪ್ ಈಶ್ವರ್ ಎಲ್ಲಿದ್ದರೂ ಹುಲ್ಲಿನೇ ರೀ, ಒಳಗಡೆ ಇದ್ರು ಹುಲ್ಲಿನೇ, ಆಚೆ ಇದ್ರು ಹುಲ್ಲಿನೇ, ಚಿಲ್ಗಾಟಕ್ಕೆ ಬಂದರೂ ಹುಲ್ಲಿನೇ, ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಹುಲ್ಲಿನೇ. ಮತ್ತು ಚಿಕ್ಕಬಳ್ಳಾಪುರ ಜನತೆಗೆ ಮನವಿ ಮಾಡ್ತೀನಿ, ಚಿಕ್ಕಬಳ್ಳಾಪುರ ಜನತೆ ಇವತ್ತು ಗಮನಿಸಬೇಕಾಗಿದೆ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 3 ವರ್ಷ ಆಯಿತು, ಇವತ್ತವರೆಗೂ ಒಂದು ಸಣ್ಣ ಘಟನೆ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಯಾರ ಮೇಲೆ ಕೂಡ FIR ಆಗಿಲ್ಲ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗಿನ್ನ ಅತಿ ರಾಶಾರೋಷವಾಗಿ ಇವತ್ತು BJP JDS ಕಾರ್ಯಕರ್ತರು ಇವತ್ತು ಓಡಾಡ್ಕೊಂಡವ್ರೆ. ಯಾಕೆ ಇವತ್ತವರೆಗೂ ಒಂದು ಘಟನೆ ಆಗಿಲ್ಲ ಅಂದರೆ, ನಮ್ಮ ಶಾಸಕರ ಏಕೈಕ ಉದ್ದೇಶ ಚಿಕ್ಕಬಳ್ಳಾಪುರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರಬೇಕು ಅನ್ನೋದು ನಮ್ಮ ಶಾಸಕರ ಒಂದು ಆಸೆ ಆಗಿತ್ತು. ಇವತ್ತು ನೋಡ್ಬೋದು, ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿಯಲ್ಲಿ JDS ಮತ್ತು BJP ಕಾರ್ಯಕರ್ತರು ಯಾವ ರೀತಿ ನಡ್ಕೊಂಡವ್ರೆ ಅಂತ ಎಚ್ಚೆತ್ಕೊಳ್ಳಿ. ಬರುವಂಥ 2028ಕ್ಕೆ ನೀವೇನಾದರೂ ಒಂದು ವೇಳೆ ಈ BJP JDS ಅವ್ರಿಗೆ ಓಟ್ ಹಾಕಿದ್ರೆ ಚಿಕ್ಕಬಳ್ಳಾಪುರ ಗೂಂಡಾ ಬಳ್ಳಾಪುರವಾಗಿ ಮಾರ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಸದರವ್ರ ತಂದೆ ಮಾನ್ಯ ಕೇಶವ ರೆಡ್ಡಿ ಅಣ್ಣವರು, ಯಾಕಂದರೆ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಅವರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗೋರು. ಇವತ್ತು ಅವರು ಒಂದು ಹೇಳಿಕೆ ಕೊಡ್ತಾರೆ, ಹೊಡಿಲಿ ಬಿಡಿ ಅಂತಾರೆ. ಯಾಕೆ ಸ್ವಾಮಿ? ಮತ್ತು ಸಂಸದರು ಹೇಳ್ತಾರೆ ಉಚ್ಚಾಸ್ಪತ್ರೆಗೆ ಸೇರಿಸಿ ಅಂತ. ಹೌದು ಸರ್, ಸಾಮಾನ್ಯ ಕುಟುಂಬದಿಂದ ಬರೋವಂಥವ್ರನ್ನ, ಬಡವ್ರನ್ನ ಉಚ್ಚಾಸ್ಪತ್ರೆಯಲ್ಲಿ ಸೇರಿಸಬೇಕು, MG ರೋಡಲ್ಲಿ ಲಾಠಿ ಚಾರ್ಜ್ ಮಾಡಿ ಸಾಯಿಸಾಗ್ಬಿಡ್ಬೇಕು, ರೈಲ್ ಕೆಳಗಡೆ ತೊಗೊಂಡೋಗಿ ತೊಳಬೇಕು, ಆಸ್ಪತ್ರೆಯಲ್ಲಿ ತೊಗೊಂಡೋಗಿ ಮಲಗಿಸ್ಬೇಕು. ನೀವು ನಿಮ್ಮ ಕುಟುಂಬದವರು ಮನೆಯಲ್ಲಿ ಅದೇ ಸದಾಶಿವನಗರದಲ್ಲಿ ಕಟ್ಕೊಂಡಿದ್ದೀರಲ್ಲ ಭವ್ಯ ಬಂಗಲೆ, ಅದರಲ್ಲಿ ಇರಬೇಕು, ಇವ್ರನ್ನೆಲ್ಲ ಒಡೆದು ಸಾಯಿಸಬೇಕು, ಉಚ್ಚಾಸ್ಪತ್ರೆಗಳು ಸೇರಿಸಬೇಕು. ಸಂಸದರೇ ಪರಿಜ್ಞಾನ ಇಟ್ಕೊಳ್ಳಿ. ದುರಂತ ಹೇಳ್ತೀರಾ ನಮ್ಮ ಶಾಸಕರನ್ನ. ಪ್ರದೀಪ್ ಈಶ್ವರ್ ಇವತ್ತು ಶಾಸಕರಾಗಿರೋದು ದುರಂತ ಅಂತೀರಾ. ಈ ಗಲಾಟೆ ಆದಮೇಲೆ ಚಿಕ್ಕಬಳ್ಳಾಪುರದ ಜನ ಹೇಳ್ತಾರೆ, ಈ ಸಂಸದರಿರೋದು ಚಿಕ್ಕಬಳ್ಳಾಪುರದ ದಲಿದ್ರ, ಈ ದಲಿದ್ರ ಯಾವಾಗ ತೊಲಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾವ್ರಿ ನಿಮ್ಮ ಬಗ್ಗೆ.
ಕೆಂಪೇಗೌಡ ಬರೀ ಒಂದು ಜಾತಿ ಪ್ರಭು ಅಲ್ಲ, ನಾಡ ಪ್ರಭು, ನನಗೂ ಪ್ರಭುನೇ, ಎಲ್ರಿಗೂ ಪ್ರಭುನೇ ಕೆಂಪೇಗೌಡರು. ಇವತ್ತು ಬೆಂಗಳೂರು ಕಟ್ಟೋರೆ, ಬೆಂಗಳೂರಲ್ಲಿ ಬರೀ ಮುಸ್ಲಿಮ್ಸ್ ಅವರಿಲ್ಲ, ಬಲ್ಜಿಗರಿಲ್ಲ, ಕುರುಬವರಿಲ್ಲ, ಎಲ್ಲ ಜಾತಿ ಜನಾಂಗದವರಿದ್ದಾರೆ. ಇವತ್ತು ಸುಮಾರು ಜನ ಇವತ್ತು ಚಿಕ್ಕಬಳ್ಳಾಪುರದವ್ರು ಹೇಳ್ತಾರೆ ಹಮೀಮ್ ಜನ್ಮ ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಆದರೆ ಇವತ್ತು ಊಟ ಕೊಟ್ಟಿದ್ದು ಬೆಂಗಳೂರು ಹಮೀಮ್ ಅಂತ ಹೇಳ್ತಾರೆ. ಮತ್ತು ಚಿಕ್ಕಬಳ್ಳಾಪುರದ ರಾಜಕೀಯನ ಪೆರೆ ಸಂದರ್ಭದಲ್ಲಿ ಇರುವಂತಹ ಪಾಳ್ಯಗಾರರಿಗೆ, ಪಟೇಲ್ರ ಮನೆಯವರಿಗೆ ಮತ್ತು ರಾಜಮಂತ್ರದವ್ರಿಗೆ ಅವ್ರಿಗೇನು ಬರ್ಕೊಟ್ಟಿಲ್ಲ ಸ್ವಾಮಿ, ಅವ್ರಿಗೇನು ಬರ್ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಹುಡುಗ ಬಂದು ಇವತ್ತು MLA ಆಗೋಣ ನಿಮ್ಮ ಕೈಯಲ್ಲಿ ಇವತ್ತು ತಡ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಈ ಥರ ಎಲ್ಲ ನೀವು ಕೃತ್ಯಗಳು ಮಾಡ್ತಾ ಇದ್ದೀರಾ. ನಿಮಗೆ BJP JDS ಅವ್ರಿಗೆ ಇದು ಶೋಭೆ ತರೋದಿಲ್ಲ ಅಂತ ಹೇಳ್ತಾ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು AS Aquatech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.